ಏನು ಹೇಳ್ತಿದ್ದೀರಾ? ನಂಜಮ್ಮ ಹೇಳಿದ್ದನ್ನ ನಾನು ನಂಬಾರ್ದು. ಯಾಕೆ? ಅದೇ ಪುಟ್ಟಮ್ಮಿ. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಸುಮ್ಮನೆ ಇರಿ. ಡಿ ಸಿ ಮೇಡಮ್ ಪ್ರೇತ ಏನೇನೋ ಮಾತಾಡ್ತಾ ಐತೆ. ಅವ್ವ ಅದೇ ಈ ನಂಜಮ್ಮ ಯಾವಾಗಲೂ ರಾಜಿ ಜೊತೆಗೆ ಇರ್ತಾಳಲ್ಲ, ಅದಕ್ಕೆ ಅವಳು ಏನಾರು ಹೇಳಿ ನಿನ್ ತಲೆ ಕೆಡ್ಸ್ಬಿಟ್ಟಿರ್ತಾಳೆ. ಅದನ್ನೆಲ್ಲ ನೀನ್ ನಂಬೇಡ ಅಂತ ಅವ್ರಿಬ್ರು ಹೇಳ್ತವ್ರೆ. ಆಟೆ ಪುಟ್ಟವ್ವ, ನಂಜಮ್ಮ ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ? ಹ್ಞೂ, ಅದೇನೇನೋ ಹೇಳ್ತಾರೆ. ನಾನೊಂದು ಹೇಳಿದ್ರೆ ಅವಳೊಂದು ಹೇಳಿದ್ಲು. ಅದೇನೋ ಫೋನ್ ಮಾಡಿದ್ದೆ, ಹುಷಾರಾಗಿರು ಅಂತೆಲ್ಲ ಹೇಳಿಳು. ನೀವೇ ಹುಷಾರಾಗಿರ್ಬೇಕಂತೆ ಹಂಗಾಗಿ ಹೇಳಿದ್ರು. ಅದೇನೋ ನನಗೆ ಗೊತ್ತಿಲ್ಲ. ಅದೇ ಸಮಯಕ್ಕೆ ಆ ರಾಜವನು ಫೋನ್ ಮಾಡ್ಬೇಕೆ. ಏನು? ಅಯ್ಯ, ನೀನ್ ಯಾಕೆ ಹಿಂಗೆ ಗಾಬರಿಯಾಗಿ ಬಾಯ್ ಬಿಟ್ಕೊಂಡು ಕೇಳ್ತಾ ಇದ್ಯಾ? ಸುಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವೆಲ್ಲ ಆಡ್ತೀರಾ ನೋಡ್ತಿದ್ರೆ ಒಬ್ಬೊಬ್ಬರ ನೀವೇ ಬಾಯ್ ಬಿಟ್ಬಿಡ್ತೀರಾ ಅಂತ ಅನಿಸ್ತಿದೆ. ನಾವಿನ್ನೂ ಇಲ್ಲೇ ಇದ್ರೆ ಅನ್ಕೊಂಡಿದ್ದ ಆಗಕ್ಕಿಲ್ಲ. ಬಿಡ್ತಲ್ವಲ್ಲ. ಅಯ್ಯೋ, ನಮ್ಗೆ ಯಾಕೋ ತಲೆ ಚಕ್ಕರ ಆಗ್ತಿದೆ. ತುಂಬಾ ತಲೆ ನೋವ್ತಿದೆ. ಅಯ್ಯೋ, ಹಂಗೆಲ್ಲ ಇದ್ದಕ್ಕಿದಂಗೆ ತಲೆನೋವು ಬರ್ಬಾರ್ದವಾ? ಹೌದೌದು, ಬರಬಾರ್ದು. ಏನಾಯ್ತು ನಮ್ಮೂರ? ಓ, ಸಾಯನ ಹೊತ್ತು ನಿಂತಿದ್ರಲ್ಲ, ಅದಕ್ಕೆ ಆಯಾಸ ಆಗಿರ್ಬೇಕು. ಕುಂತ್ಕೊಳ್ಳಿ. ಇಲ್ಲ ರೀ, ಸಿಕ್ಕಾಪಟ್ಟೆ ತಲೆ ನೋವ್ತಿದೆ. ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ನಾವ್ ಇವಾಗ್ಲೇ ಡಾಕ್ಟರ್ ಹತ್ರ ಹೋಗೋಣ ಬನ್ನಿ. ಈಟಕ್ಕೆಲ್ಲ ಡಾಕ್ಟ್ರಿ ಯಾಕೆ? ನಾನೇ ನೋಡ್ತೀನಿ, ಕುತ್ಕ. ಅವ್ವ, ಈ ತಲೆನೋವೆಲ್ಲ ಮದ್ದಲ್ ಹೋಗುವಂಥದ್ದಲ್ಲ. ಬಾವ, ಬೇಗ ಸ್ನೇಹಕ್ಕನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಯಾವಳು ಎಂತೆಂತ ತಲೆನೋವು ನಾನು ಮದ್ದು ಕೊಟ್ಟಿವ್ನಿ. ನಾನು ಕಾಣ್ದಿರೋ ತಲೆನೋವ ನಡಿಯೋ ಒಳಕ್ಕೆ. ಈಗ ಬರೋ ತಲೆನೋವೆಲ್ಲ ಸಿಯಾನೆ ಅಪಾಯ ಅಂತೆ. ಇದೆಲ್ಲ ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಬೇಕು. ಕಂಟಿವ್ರೆ, ಸ್ನೇಹನ್ ಕರ್ಕೊಂಡು ಹೋಗಿ. ಅದು ಪುಟ್ಟಮ್ಮೆ, ಮದುವೆ ಆಗಿ 3-4 ತಿಂಗಳಾಯ್ತಲ್ಲ, ಡಾಕ್ಟರ್ ಹತ್ರ ಹೋದ್ರೆ ಹೊಸ ಸುದ್ದಿ ಏನಾದ್ರು ಬರ್ಬೋದೇನೋ ಅಂತ. ಹೌದಾ ಮಾವಯ್ಯ?